ಅಧ್ಯಕ್ಷ ಮುಂದೆ ಬರ್ರಿ, ಅಧ್ಯಕ್ಷ ಅಪ್ಪರ ಇಲ್ಲಿ ಬರ್ರಿ, ಅಂತ ಸರ್ ಜಾಗ ಮತ್ತೆ ಈ ಸೈಡ್ ನೋಡ್ರಿ. ಥ್ಯಾಂಕ್ಸ್ ಸರ್, ಚೆನ್ನಾಗಿ ಅದು ಹಾಕ್ಬೇಕು. ಆದ್ರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನದಲ್ಲಿರಬೇಕು, ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ನೋದ್ರ ಬದಲಾಗಿ ಭಾರತದಲ್ಲಿರ್ತಕ್ಕಂಥವರು ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರು ಪಾಕಿಸ್ತಾನ ಅಲ್ಲೇ ಹೋಗಿ ಪೆಟ್ರೋಲ್ ಹಾಕೋಲ್ ಬಂದಿನ. ಆದ್ರೆ ಆ ಉನ್ಮಾದದ ಅವನಿಗೆ ಹಾಕಿ ಸ್ಕ್ಯಾನ್ ಆಗಲಾಗಿತ್ತು. ಆ ಆತಂಕವಾದಿಗಳ ರೀತಿಯಲ್ಲಿದ್ದಂಥ ವ್ಯಕ್ತಿಗಳು ಇಡೀ ಟ್ರೈನಲ್ಲಿ ಈ ಪೆಂಡೆಂಟ್ ಯುದ್ಧ ವಿಮಾನಗಳನ್ನ, ಟ್ಯಾಂಕರ್ಗಳನ್ನ, ಬಂಕರ್ಗಳನ್ನ ಹೊಡೆಯಲಿಕ್ಕೆ ಸಾಧ್ಯ ಇದೆಯಾ ಅಂತ. ಆಗ ನೆನಪಾಗುತ್ತೆ, ಅಬ್ದುಲ್ ಹಮೀದ್ ಅನ್ಸಾರಿ ಅಂತಕ್ಕಂಥ ಒಬ್ಬ ಮುಸಲ್ಮಾನ, ಅವನೊಬ್ಬ ಸೈನಿಕ. ಅವನು ಅಲ್ಲಿರ್ತಕ್ಕಂಥ ಕ್ರಯೋಜನಿಕ್ ಇಂಜಿನ್ಗಳನ್ನ, ಆ ರಡಾರ್ಗಳನ್ನ, ಬಂದೂಕುಗಳ ತಲೆಮೆಲೆತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಆ ಎಲ್ಲ ಪೆಂಡೆಂಟ್ಗಳನ್ನ ಹೊಡೆದಾಕ್ತಾನೆ. ಹೊಡೆದಾಕಿದ ನಂತರ ಪಾಕಿಸ್ತಾನಕ್ಕೆ ಟಿಕೆಟ್ ಕೊಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಆ ಪಂಜಾಬಿನ ಗಡಿಗೋಡಿ ನಿಂತು ಕೇಳ್ತಾರೆ ಒಂದು ಮಾತನ್ನ, ಇದು ನಾನು ಮೊಘಲ್ ಸರಾಯ್ ಅಂತ ಉತ್ತರ ಪ್ರದೇಶದ ಕಾಶಿಯ ಬದಿಯಲ್ಲಿರ್ತಕ್ಕಂಥ ಒಂದು ಮೊಘಲ್ ಸರಾಯ್ ಹಳ್ಳಿಯಿಂದ ಬಂದಂಥವ್ರು. ನಾನು ನನ್ನ ಹಳ್ಳಿಯಲ್ಲಿ ಎತ್ತಿನ ಗಾಡಿಗಳನ್ನು ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡಿರಲಿಲ್ಲ. ಆ ರೀತಿಯಲ್ಲಿ ಪೆಂಡೆಂಟ್ಗಳನ್ನು, ಯುದ್ಧ ವಿಮಾನಗಳನ್ನು ನಿಲ್ಲಿಸಿದಿರಲ್ಲ ನೀವು, ಯಾರಿಗೆ ಸಾಹಸ ಮಾಡಿದ್ದು ಅಂದಾಗ ಭಾರತೀಯ ಸೈನಿಕರು ಹೆಗಲ ಮೇಲೆ ಬಂದೂಕನ್ನಿಟ್ಟು ಎಲ್ಲ ಪೆಂಡೆಂಟ್ಗಳನ್ನು ಹೊಡೆದಾಕಿದ್ರು ಅಂತ ಹೇಳ್ತಾರೆ. ಇದು ಭಾರತೀಯ ಸೈನ್ಯದ ತಾಕತ್ತು, ಇದು ಭಾರತೀಯ ಸೈನ್ಯದ ತಾಕತ್ತು. ಅಂದ್ರೆ ಯುದ್ಧಗಳು माता की गौ माता की पवन पुत्र हनुमान की सब संतों की हर हर महादेव। ಪವಿತ್ರವಾಗಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಸುದಿನದಂದು ಕಲಬುರಗಿ ಮಹಾನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ನ 60ನೇ ವರ್ಷದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಸುದೀರ್ಘವಾಗಿ ಹಲವಾರು ವಿಚಾರಗಳನ್ನು ವಕ್ತಾರರಾದಂತಹ ಮನೋಹರ್ ಮಠ ಅವರು ನಮಗೆಲ್ಲ ತಿಳಿಸಿದ್ದಾರೆ. ನಾನು ಮಾತಾಡೋದಕ್ಕಿಂತ ಮುಂಚೆ ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸ್ತಾ